ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹಾರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಕೊಂಬಂದ್ರೆ ನೀವು ಕೂಡ ಒಂದು ವಿಡಿಯೋ ಪ್ಲೇ ಮಾಡಿದ್ದೆ. ಇವಾಗ ಯಾರೋ ಹೇಳ್ತಾ ಇದ್ರು ತುಂಬ ಜನ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಯಾರು ಹೋಗಬೇಡಿ, ಇದರಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತವೆ, ಇದರಿಂದ ಇನ್ಸೂರೆನ್ಸ್ ಬರಲ್ಲ, ಹಂಗೆ ಹಿಂಗೆ ತುಂಬ ಹೇಳ್ತಾ ಇದ್ರು. ಇದೇ ವಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮ್ಮ ಬೆಂಗಳೂರಲ್ಲಿ ಆಟೋ ಆಕ್ಸಿಡೆಂಟ್. ಹೊಡೆದಿರೋ ಫೋರ್ಸ್ಗೆ ಆಟೋ ಎಲ್ಲ ತಗ್ಗಿ ನುಗ್ಗೆಕಾಯಿ ಆಗಿದೆ. ಅದರೊಳಗಿರೋರು ಬದುಕಿದಾರೋ ಸತ್ತಾರೋ ಒಂದೂ ಗೊತ್ತಿಲ್ಲ. ಈ ಥರ ಆಕ್ಸಿಡೆಂಟ್ ಆಗಿದೆ. ಇವಾಗ ಇದಕ್ಕೆ ಏನು ಹೇಳ್ತೀರಾ? ಹಂಗಾರೆ ಆಟೋ ಸೇಫ್ ಇದೆಯಾ? ನಮ್ಮ ಪ್ರಕಾರ ನಾವು ಕೇಳ್ತಿದ್ದೀವಿ. ಈಗ ಆಟೋದಲ್ಲಿ ಆಕ್ಸಿಡೆಂಟ್ ಆಯ್ತಪ್ಪ, ಆಟೋ ಸೇಫ್ ಇದೆಯಾ? ನಾವು ಹೇಳ್ಬೋದು ಯಾರೋ ಪ್ಯಾಸೆಂಜರ್ ಹೋಗಬೇಡಿ ಆಟೋದಲ್ಲಿ ಅಂತವ ಅಲ್ವಾ? ಇದೆಲ್ಲ ಹೇಳೋಕ್ಕಷ್ಟೇ. ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಟೋಟಲಿ ಹೇಳ್ಬೇಕಂದ್ರೆ ಮನಸ್ಸಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟೇ ಸೇಫ್ಟಿ ಇಲ್ಲ. ಪ್ರತಿಯೊಂದು ವೆಹಿಕಲಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ಫ್ಲೈಟಲ್ಲಿ ಹೋದ್ರೂ ಸಾಯ್ತಾರೆ, ಟ್ರೈನಲ್ಲಿ ಹೋದ್ರೂ ಸಾಯ್ತಾರೆ, ಬಸ್ಸಲ್ಲಿ ಹೋದ್ರೂ ಸಾಯ್ತಾರೆ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬೇರೆ ಯಾವುದೋ ಒಂದು ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಸಾಯ್ತಾರೆ. ಅದು ಕೂಡ ನಿನ್ನೆ ಆಗಿದೆ ಘಟನೆ, ನೋಡಿರ್ಬೇಕು. 3 ಜನ ಸ್ಪಾಟ್ ಡೆತ್. ಯಾರೋ ಹೊಡ್ಕೊಂಡು ಹೋಗಿದ್ದಾನೆ, ವೆಹಿಕಲ್ಸೇ ಕೂಡ ನಿಲ್ಲಿಸಿಲ್ಲ, ರೋಡ್ ಮೇಲೆ 3 ಜನದ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಡ್ಕೊಂಡು ಹೋಗೋರ ಮೇಲೆ. ಈ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಬೈಕಲ್ಲಿ ಹೋದ್ರೆ ಆಗುತ್ತೆ, ಈಗ ಆಟೋದಲ್ಲಿ ಹೋದ್ರೆ ಆಗುತ್ತೆ, ಇವೆಲ್ಲ ಹೇಳೋಕ್ಕಷ್ಟೇ. ಆಕ್ಸಿಡೆಂಟ್ ಆಗದಿದ್ರೆ ಎಲ್ಲಿ ಬೇಕಾರಾಗುತ್ತೆ. ಮನುಷ್ಯನಿಗೆ ಸಾವು ಅಂತ ಬಂದರೆ ಯಾರು ತಪ್ಸೋಕ್ಕಾಗಲ್ಲ. ನೀವು 4 ಗೋಡೆ ಮನೆ ಒಳಗಡೆ ಕೂತಿದ್ರು ಅಷ್ಟೇ, ನಿಮ್ಮ ಟೈಮ್ ಬಂದರೆ ನೀವು ಹೋಗಲೇಬೇಕು. ಇದರಲ್ಲೇ ಸಾಯ್ತೀರ, ಅದರಲ್ಲೇ ಸಾಯ್ತೀರ ಅಂತ ಹೇಳೋಕ್ಕೆ ಇದೆಲ್ಲ ಒಂದು ರೀಸನ್ ಅಷ್ಟೇ. ಮೇನ್ ಏನು ಅವರಿಗೆ ಬಾಡಿಗೆ ಬರ್ತಾ ಇಲ್ಲ, ಇದರಿಂದ ನಮಗೆ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತಾಯಿದೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಒಂದು ರೀಸನ್ಗೋಸ್ಕರ ಏನೇನೋ ನಾನಾ ಕಾರಣಗಳು ಕೊಡ್ತಾರೆ ಅಷ್ಟೇ. ಬೈಕಲ್ಲಿ ಯಾರು ಹೋಗಬೇಡಿ ಅಂತ. ಆಗ್ಬೋದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಎಲ್ಲ ಥರಲ್ಲೂ ಆಗುತ್ತೆ. ಬೈಕಲ್ಲೂ ಆಗಿದಾವೆ, ಇಲ್ಲ ಅಂತ ನಾವು ಹೇಳಿಲ್ಲ. ಬೈಕಲ್ಲೂ ಆಗಿದ್ದಾವೆ, ಆಟೋದಲ್ಲೂ ಆಗ್ತವೆ, ಎಲ್ಲದರಲ್ಲೂ ಆಗುತ್ತೆ. ಇವಾಗ ಆಟೋದಲ್ಲಿ ಆಯಿತು, ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡಿಲ್ಲ. ಆ ಥರ ಆಟೋದಲ್ಲಿ ಯಾರು ಒಬ್ಬರು ಹಾಕಿದಾರ, ಆಟೋದಲ್ಲಿ ಈ ಥರ ಆಕ್ಸಿಡೆಂಟ್ ಆಯ್ತು ಹಿಂಗಾಗಿದೆ ಅಂತ ಯಾರು ಹಾಕಲ್ಲ. ಯಾಕೆಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರ ಡ್ಯೂಟಿಗೆ ಕೂತು ಬರುತ್ತೆ. ಇದಕ್ಕೋಸ್ಕರ ಅವ್ರು ವಿಡಿಯೋ ಮಾಡಲ್ಲ. ಎಲ್ಲೇ ಒಂದು ಪ್ಲಸ್ ಆರ್ ಮೈನಸ್ ಯಾವುದ್ರಲ್ಲೇ ಆಗ್ಬೋದು, ಅದನ್ನು ತೋರಿಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಆಗಿರುತ್ತೆ. ಇಲ್ಲಿ ತಪ್ಪು ಇಲ್ಲಿ ಆಗಿದೆಯಾ, ಅದು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ, ಇದರಲ್ಲಿ ಈ ಥರ ಆಯ್ತು, ಇದರಲ್ಲಿ ತೊಂದರೆ ಏನಿಲ್ವಲ್ಲ. ಬರೀ ಬೈಕ್ ಮಾತ್ರ ಎತ್ತಿ ಎಣಿಸ್ತಾ ಇರ್ತಾರೆ ಯಾವಾಗ ನೋಡಿದ್ರು. ಬೈಕಲ್ಲಿ ಕಾಲು ಮುರಿದೋಯ್ತು, ತಲೆ ಹೊಡೆದೋಯ್ತು, ಯಾವುದೇ ಒಂದು ಪರ್ಸನಲ್ ವೆಹಿಕಲ್ ಬಿದ್ದರು, ಅದು ರಾಪಿಡೋ ಬೈಕು, ಓಲಾ ಊಬರ್ ಬೈಕೇ ಬಿದ್ದೋಯ್ತು, ಇದನ್ನೇ ಹೇಳ್ತಾ ಇರ್ತಾರೆ. ಈಗ ಆಟೋನೂ ಆಗೋಯ್ತು ಆಕ್ಸಿಡೆಂಟ್, ಅದ್ರೊಳಗೆ ಎಷ್ಟು ಜನ ಇದ್ದಾರೆ ಪ್ಯಾಸೆಂಜರ್ ಗೊತ್ತಿಲ್ಲ, ಡ್ರೈವರ್ ಏನಾಗಿದೆ ಗೊತ್ತಿಲ್ಲ. ಅದೆಲ್ಲ ಅವರೆಲ್ಲ ಜೀವ ಅಲ್ವಾ? ಹಂಗಾರೆ ಅವ್ರ ಮನುಷ್ಯರಲ್ವಾ? ಇದೆಲ್ಲ ಹೇಳೋಕ್ಕೊಂದು ರೀಸನ್ ಅಷ್ಟೇ. ಅದರಲ್ಲಿ ಹೋಗಬೇಡಿ, ಇದ್ರಲ್ಲಿ ಹೋಗಬೇಡಿ ಅಂತ. ಟೈಮ್ ಬಂದಾಗ ಪ್ರತಿಯೊಂದರಲ್ಲೂ ಆಗುತ್ತೆ. ಅದು ಆಗಿರ್ತಕ್ಕಂಥ ಆಕ್ಸಿಡೆಂಟ್ ನೋಡಿದ್ರೆ ಪಕ್ಕ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಎಲ್ಲ ಹೋಗ್ತಾ ಇರುತ್ತೆ, ಆಟೋ ಸಡನ್ನಾಗಿ ಸ್ಟಾಪ್ ಮಾಡಿದ್ದಾರೆ. ಹಂಗಾಗಿ ಹೋಗ್ತಾ ಇರ್ತಾರೆ, ರೈಟ್ ಸೈಡಿಗೆ ಮಾತ್ರ ಹೊಡೆದಿರೋದು ಬಂದು ವೆಹಿಕಲ್ಸ್. ಅಲ್ಲಿಗೆ ಗೊತ್ತಾಗುತ್ತೆ ಹೋಗ್ತಿರೋ ವೆಹಿಕಲ್ಸ್ ಸಡನ್ ಸ್ಟಾಪ್ ಮಾಡಿರಬೇಕು, ಇಲ್ಲ ಎಲ್ಲೋ ಸಡನ್ ಅಂತ ಯೂ ಟರ್ನ್ ಕೊಟ್ಟಿರಬೇಕು ಸಿಗ್ನಲ್ ಆಗ್ತಾನೆ. ಆವಾಗ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಅದು ಪರ್ಟಿಕ್ಯುಲರಾಗಿ ಗೊತ್ತಾಗ್ತೈತೆ. ಮೆನ್ಷನ್ ಆಗಿ ರೈಟ್ ಸೈಡಿಗೆ ಮಾತ್ರ ಹೊಡೆದಿದೆ. ರೈಟ್ ಸೈಡ್ಗೆ ಹೊಡೆದಿರೋ ಫೋರ್ಸ್ಗೆ ಆಟೋ ಪಲ್ಟಿ ಬಿಯಾಗಿ ಬಿದ್ದಿದೆ. ಬಿದ್ದಿರೋ ಫೋರ್ಸ್ಗೆ ಮುಂದ್ಗಡೆ ಫ್ರಂಟ್ ಎಲ್ಲ ತಗ್ಗಿ ನುಗ್ಗೆಕಾಗಿದೆ, ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಈ ಥರ ಆಕ್ಸಿಡೆಂಟ್ ಆಗಿರ್ಬೋದು, ನಮ್ಮ ಅನಿಸಿಕೆ. ಅದು ನೋಡಿದ್ರೆ ಪ್ರತ್ಯೇಕ ಕಾಣಿಸ್ತಾ ಇದೆ ಆ ಥರ. ಯಾಕೆಂದರೆ ರೈಟ್ ಸೈಡ್ ಆ ಕಡೆ ಲೆಫ್ಟ್ ಸೈಡ್ಗೆ ಏನೂ ಕಾಣಿಸ್ತಾ ಇಲ್ಲ, ರೈಟ್ ಸೈಡಲ್ಲಿ ಮಾತ್ರ ಒಂದು ಸೈಡ್ ಹೊಡೆದಿದೆ ಫೋರ್ಸಾಗಿ ಬಂದು ಯಾವುದೋ ಹಿಂದ್ಗಡೆಯಿಂದ ಬಂದಿರೋ ವೆಹಿಕಲ್ಸ್. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿರ್ಬೋದು. ಯಾಕಂದ್ರೆ ಗೊತ್ತಿರಬೇಕು, ಕೆಲವೊಬ್ಬ ಆಟೋ ಡ್ರೈವರ್ಸ್ ನೋಡ್ತಾ ಇರ್ತೀರ, ರೋಡಲ್ಲಿ ಹೋಗ್ತಾ ಇದ್ರೆ ಸಡನ್ ಅಂತ ಯಾರೊಬ್ಬ ಪ್ಯಾಸೆಂಜರ್ ಸೈಡಲ್ಲಿ ನಿಂತ್ಕೊಂಡು ಆಟೋ ಅಂತ ಕೂಗಿದ್ರೆ ಸಾಕು, ಅಲ್ಲೇ ಸ್ಟಾಪ್ ಮಾಡಿಬಿಡೋದು. ಹಿಂದೆ ಯಾವ ವೆಹಿಕಲ್ಸ್ ಬರ್ತೈತೆ ಏನು ನೋಡೋಲ್ಲ, ಇಲ್ಲ ಸಡನ್ ಅಂತ ಲೆಫ್ಟ್ಗೆ ಪಟ್ಟ ಅಂತ ಎಳೆದು ಬಿಡೋದು. ಈ ಥರ ಆದಾಗಲೇ ಆಕ್ಸಿಡೆಂಟ್ ಆಗುತ್ತೆ ಸಾಧ್ಯತೆ ಜಾಸ್ತಿ ಇದೆ. ಯಾರೇ ಒಬ್ಬರು ಕರೆದ್ರೆ ಆಗಲಿ ಪ್ಯಾಸೆಂಜರು, ಹಿಂದೆ ಮುಂದೆ ವೆಹಿಕಲ್ಸ್ ಬರ್ತಾಯಿದ್ದೇವೆ ಅಂತ ನೋಡಬೇಕು ಮಿರರಲ್ಲಿ, ನಿಧಾನವಾಗಿ ಆಮೇಲೆ ಲೆಫ್ಟಿಗೆ ತಗೋಬೇಕು, ಸೈಡ್ಗೆ ಹಾಕೋಬೇಕು. ಎಲ್ಲಿ ಹೋಗ್ತಾ ಇದ್ರೆ ಅಲ್ಲೇ ಸಡನ್ ಸೆಂಟರ್ ರೋಡಲ್ಲಿ ಬ್ರೇಕ್ ಹೊಡೆದಾಗ ಏನಾಗುತ್ತೆ, ಸಣ್ಣ ಪುಟ್ಟ 2 ವೀಲರ್ ಆದರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ಗಾಡಿ ಬಂದಾಗ ಏನಾಗುತ್ತೆ, ಆಟೋಗಳಿಗೆ ಪ್ರಾಬ್ಲಮ್ಮು. ಕಾರ್ ಆಗಿರ್ಬೋದು, ಯಾವುದೋ ಬಸ್ಸು ಲಾರಿ ಬಂದು ಸ್ಪೀಡಾಗಿ ಬರ್ತಾ ಇರ್ತಾರೆ, ಅವ್ರು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಬಂದಿರೋ ಫೋರ್ಸ್ಗೆ ಅವ್ರು ಹೊಡಿತಾರೆ. ಆವಾಗ ಈ ಥರ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಟೋಗಳಿಗೆ ಆಕ್ಸಿಡೆಂಟು. ತುಂಬ ಜನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಎಷ್ಟೋ ಕಡೆ ನಮ್ಮ ಒಪಿನಿಯನ್ ಅಲ್ಲ, ಜನಗಳದೇ ಒಪಿನಿಯನ್ ಎಷ್ಟೋ ಹೇಳ್ತಾ ಇರ್ತಾರೆ. ಎಲ್ಲಂದರೆ ನಿಲ್ಲಿಸ್ತಾರೆ, ಎಲ್ಲಿ ನೋ ಪಾರ್ಕಿಂಗ್ ಜೊತೆಗೆಲ್ಲ ನಿಲ್ಲಿಸ್ಕೊತಾರೆ. ಯಾರೋ ಕೂಗಿರೋ ಸಾಕು ಅಲ್ಲೇ ಸ್ಟಾಪ್ ಮಾಡ್ತಾರೆ, ಪಟ್ಟತ್ತ ಟರ್ನ್ ಮಾಡ್ಬಿಡ್ತಾರೆ, ಹೆಂಗೆ ಬೇಕಂಗೆ. ಈ ಥರ ನಾನಾ ಕಂಪ್ಲೇಂಟ್ ಬರ್ತಾನೆ ಇರ್ತವೆ ಎವ್ರಿಡೇ ಆಟೋಗಳ ಬಗ್ಗೆನೂ. ಅದು ನಾವು ಯಾರು ಹೇಳ್ತಾ ಇಲ್ಲ, ಅದು ಜನಗಳು ಹೇಳಿರೋದೇ ನಾವು ಹೇಳ್ತಾ ಇರೋದು ಅಷ್ಟೇ. ಹಾಗಾಗಿ ಆಕ್ಸಿಡೆಂಟ್ ಆಗೋಕ್ಕೆ ಇದು ಒಂದು ಕಾರಣ ಆಟೋಗಳಿಗೆ ಜಾಸ್ತಿ. ಹಾಗಾಗಿ ಅವರು ಕೂಡ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸ್ಬೇಕು. ಅವ್ರಿಗೆ ಆಗೋ ಪ್ರಾಬ್ಲಮ್ ಅಂದರೆ ಬೈಕ್ ಟ್ಯಾಕ್ಸಿ ಬೈಕ್ ಅವ್ರು ಆಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಸಡನ್ ಅಂತ ಎಲ್ಲ ತಿರುಗಿಸ್ತಂದ್ರೆ ಹೋಗಿ ಬೈಕು ಗುದ್ಕೊಂಡು ಬಿದ್ದೋಗ್ಬೇಕಾಗುತ್ತೆ. ದೊಡ್ಡ ಗಾಡಿಗಳು ಅದನ್ನು ಪರವಾಗಿಲ್ಲ ಬಿಡಿ, ಆಟೋಗೆ ಪ್ರಾಬ್ಲಮ್ ಆಗುತ್ತೆ. ಸಣ್ಣ ಪುಟ್ಟ ಬೈಕಲ್ಲಿ ಬಂದವರಿಗೆ ಬೈಕವ್ರಿಗೆ ಪ್ರಾಬ್ಲಮ್ಮು. ಹಾಗಾಗಿ ಈ ಥರ ಒಂದು ಸಿಚುವೇಶನಲ್ಲಿ ಅವರು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಸ್ವಲ್ಪ, ಯಾಕೆಂದರೆ ಡ್ರೈವಿಂಗ್ ಫೀಲ್ಡಲ್ಲಿ ಸ್ವಲ್ಪ ಮೈ ಮಾರುತ್ರು, 1 ಸೆಕೆಂಡ್ ಹತ್ತಿತ್ತ ಕಣ್ಣು ಮುಚ್ಚಿ ಕಂಡುಬಿಟ್ರು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದ್ದಾವೆ. ಮೈಯೆಲ್ಲ ಕಣ್ಣಾಗಿರಬೇಕು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋಂಗೇ ಇಲ್ಲ. ಎಷ್ಟು ಹುಷಾರಾಗಿದ್ರು ಒಂದೊಂದು ಟೈಮ್ ಬೇರೆಯವ್ರು ಬಂದು ನಮಗೆ ಗೊತ್ತಾಗೋ ಸಾಧ್ಯತೆ ಜಾಸ್ತಿ ಇದೆ.
ಹಂಗಾಗಿ ಯಾವುದೇ ಕಾರಣಕ್ಕಷ್ಟೇ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ ವೆಹಿಕಲ್ಸು ಸೇಫ್ಟಿ ಇಲ್ಲ. ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಇದರಲ್ಲೇ ಸಾಯ್ತಾರೆ, ಅದರಲ್ಲೇ ಸಾಯ್ತಾರೆ, ಇವೆಲ್ಲ ಸುಳ್ಳು. ಆಕ್ಸಿಡೆಂಟ್ ಆಗಬೇಕು, ನಮ್ಮ ಟೈಮ್ ಬಂದಿದೆ ಅಂದರೆ ಹೋಗ್ಬೇಕು ಟೈಮಲ್ಲಿ, ಯಾರೂ ತಡೆದು ನಿಲ್ಸೋಕ್ಕಾಗಲ್ಲ. ಯಾವುದೋ ಒಂದು ರೂಪದಲ್ಲಿ ಕರ್ಕೊಂತಾರೆ, ಆಯ್ತಾ? ಹಂಗಾಗಿ ಪದೇ ಪದೇ ಬೈಕ್ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿಲಿ ಯಾರು ಹೋಗಬೇಡಿ, ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋಗಳು ಮಾಡಿ ಆಗ್ತಾ ಇರ್ತಲ್ಲ. ಅದಕ್ಕೋಸ್ಕರ ನಾವು ಕೂಡ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ಆಟೋದಲ್ಲಿ ಕೂಡ ಆಕ್ಸಿಡೆಂಟ್ ಆಗಿದ್ದಾವೆ, ಬೇಜಾನಿದಾವೆ. ಇದು ಒಂದೇ ಅಲ್ಲ, ಬೇಜಾನ್ ಆಗುತ್ತೆ ಆಟೋ ಆಕ್ಸಿಡೆಂಟ್ಗಳು. ಎಷ್ಟೋ ಅಲ್ಲ, ನಮ್ಮನ್ನೆ ಎಲ್ಲ ಲಾಸ್ಟ್ ಮಂತ್ 2 months ಬ್ಯಾಕ್ ಆಯ್ತಲ್ಲ, RR ನಗರ ಮೈಸೂರು ರೋಡಲ್ಲಿ 2 ಲಾರಿ ಬಸ್ ಸೆಂಟ್ರಲ್ಲಿ ಆಟೋ ಇಚ್ಚಿಗೆ ಚಟ್ನಿ ಆಗೋಯ್ತು, ಅದರೊಳಗಿದ್ದವ್ರು ಒಬ್ಬರು ಉಳಿಲಿಲ್ಲ. ಆ ಥರ ಭಯಾನಕ ಆಕ್ಸಿಡೆಂಟ್ಗಳು ಆಗಿದ್ದಾವೆ. ಬಟ್ ಅದು ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ ಕೇಸ್ ಸಿಚುವೇಶನ್ ಆ ಥರ ಆದಾಗ ಎಲ್ಲ ವೆಹಿಕಲ್ಸ್ ಆಕ್ಸಿಡೆಂಟ್ ಆಗುತ್ತೆ. ದೊಡ್ಡ ದೊಡ್ಡ ಬಸ್ಸುಗಳು ಆಗಿದ್ದಾವೆ, ಫ್ಲೈಟ್ ಆಗಿದ್ದಾವೆ, ಪ್ರತಿಯೊಂದು ವೆಹಿಕಲಲ್ಲೂ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಹಂಗಂತ ಬೈಕ್ ಸೇಫ್ ಇಲ್ಲ ಅಂತ ಯಾರು ಬೈಕಲ್ಲಿ ಓಡಾಡ್ದಂಗೆ ಇರೋಕ್ಕೂ ಆಗಲ್ಲ. ಇವತ್ತು ಸಣ್ಣ ಪುಟ್ಟ ಕೆಲಸಗಳಿಗೆ ಇವತ್ತು ಎಷ್ಟು ಬೈಕ್ ಯೂಸ್ ಆಗಿದೆ ಅಂದರೆ ತುಂಬ ಅನುಕೂಲ ಆಗಿದೆ. ಒಂದು ಬೈಕ್ ಪರ್ಸ್ನಲ್ ಯೂಸ್ಗೆ ಆಗಿರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಒಂದು ಆಫೀಸ್ಗೆ ಹೋಗೋಕ್ಕಾಗಿರ್ಬೋದು, ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ, ಒಂದು ಬಸ್ ಸ್ಟ್ಯಾಂಡಿಂದ ಮನೆಗೆ ಬರೋಕ್ಕೆ, ಎಲ್ಲರೂ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗ್ಬೇಕಂದ್ರೆ ಬೈಕ್ ಬೇಕೇ ಬೇಕು, ಬೈಕ್ ಟ್ಯಾಕ್ಸಿನೂ ಬೇಕೇ ಬೇಕು. ಯಾಕಂದರೆ ಇದಕ್ಕೆ ತುಂಬ ಅವಲಂಬಿಸ್ಕೊಂಡಿದ್ದಾರೆ ಜನಗಳು. ಕಡಿಮೆ ಖರ್ಚಲ್ಲಿ ಅತಿ ವೇಗವಾಗಿ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳಕ್ಕೆ ಈ ಬೈಕ್ ಟ್ಯಾಕ್ಸಿ ತುಂಬ ಅನುಕೂಲವಾಗಿದೆ ಜನಗಳಿಗೆ. ಹಾಗೆ ರೈಡರ್ಗೂ ಅಷ್ಟೇ ಇದರಿಂದ ತುಂಬ ಅನುಕೂಲ ಆಗಿದೆ. ಯಾವುದಾದಂಥ ಫ್ಯಾಮಿಲಿ ಕಮಿಟ್ಮೆಂಟ್ ಎಲ್ಲ ಕಟ್ಕೊಂಡಿದ್ದಾರೆ, ಇದರಿಂದ ಚೆನ್ನಾಗಿ ಜೀವನ ಮಾಡ್ತಾರೆ, ಒಳ್ಳೆ ಫೆಸಿಲಿಟಿ ಇದೆ ಅಂತ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಯ್ತು ಅಷ್ಟೇ. ಇವತ್ತು ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಅಂತ ಇದ್ರಲ್ಲ, ಅದಕ್ಕೋಸ್ಕರ ಅಷ್ಟೇ. ಇದ್ರಲ್ಲಿ ನಾವು ಯಾವುದೋ ಇವ್ರು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾವುದೋ ಒಂದು ಹೇಳ್ತಾ ಇಲ್ಲ. ಟೋಟಲಿ ವೆಹಿಕಲ್ಸ್ ಯಾವುದೂ ಸೇಫ್ ಇಲ್ಲ ಮನುಷ್ಯನಿಗೆ. ಹಂಗಂತ ನಾವು ಎದುರ್ಕೊಂಡು ಮನೇಲಿ ಇರೋಕ್ಕೂ ಆಗಲ್ಲ. ಪ್ರತಿನಿತ್ಯ ನಮ್ಮ ಕೆಲಸ ಕಾರ್ಯಗಳು ಹೋಗ್ಬೇಕಂದ್ರೆ ವೆಹಿಕಲ್ಸಲ್ಲಿ ಓಡಾಡಲೇಬೇಕು, ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟೇ. ಹಂಗಾಗಿ ಯಾವುದೇ ವೆಹಿಕಲ್ಸು ಮನುಷ್ಯನಿಗೆ ಸೇಫ್ ಇಲ್ಲ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದಷ್ಟೇ. ಈ ಥರ ಆಕ್ಸಿಡೆಂಟ್ ಆಗಿದೆ ಆಟೋದು, ಇದ್ರ ಬಗ್ಗೆ ಯಾರು ತಿಳಿಸ್ಕೊಟ್ಟಿಲ್ಲ. ಇದನ್ನು ನಾವು ಒಂದು ವಿಡಿಯೋದಲ್ಲಿ ತೋರಿಸ್ಕೊಳೋಣ, ಇದ್ರ ಬಗ್ಗೆ ಏನಾಗುತ್ತೆ, ಮನುಷ್ಯನಿಗೆ ಯಾವುದೋ ವೆಹಿಕಲ್ ಸೇಫ್ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು, ಅಷ್ಟೇ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್